ಭಯ ಎಂದರೆ ಏನೆಂಬುದಾಗಿ ಹೇಳಬೇಕಾದ್ರೆ ಸತ್ಯವೇದ ನನಗೆ ಸರಿಯಾದ ಅರ್ಥ ಕೊಡುತ್ತದೆ. ಭಯ ಒಂದು ದುರಾತ್ಮವಾಗಿದೆ. ಭಯ ಎಂದರೇನು? ಭಯ ಅಂತ ನಾವು ಎಲ್ಲರೂ ಹೇಳ್ತೇವೆ. ಭಯ ಎಂದರೆ ಒಂದು ದುರಾತ್ಮ. ಭಯ ದುರಾತ್ಮನಿಂದ ಬರುವುದಲ್ಲ, ಭಯ ಒಂದು ದುರಾತ್ಮ. ಎರಡು ಅರಸು 19 ಅಧ್ಯಾಯದ 7ನೇ ವಾಕ್ಯ ಓದುವ. ಬುಕ್ ಆಫ್ ಸೆಕೆಂಡ್ ಕಿಂಗ್ ಚಾಪ್ಟರ್ 19 ವರ್ಸಸ್ 7. ಆದುದರಿಂದ ನಾನು ಅವನ ಮೇಲೆ ಭಯದ ಆತ್ಮವನ್ನು ಬರಮಾಡುವೆನು. ಅವನು ಒಂದು ಸುದ್ದಿಯನ್ನು ಕೇಳಿ ತಿರುಗಿಕೊಂಡು ಸ್ವದೇಶಕ್ಕೆ ಹೋಗಿ ಅಲ್ಲಿ ಕತ್ತಿಯಿಂದ ಸಂಹೃತವಾಗುವಂತೆ ಮಾಡುವೆನು ಎಂಬುದಾಗಿ ಯೆಹೋವನು ನಿಮ್ಮ ಯಜಮಾನನಿಗೆ ಹೇಳುತ್ತಾನೆ ಎಂದು ಉತ್ತರ ನೋಡಿ. ಹಿಜ್ಕೀಯ ಎಂಬಂತ ಅರಸನು ಇಸ್ರೇಲನ್ನು ಆಳುವಂತ ಒಂದು ಸಮಯ ಅದು. ಅವನಿಗೆ ಎದುರಾಗಿ ಅಶ್ಶೂರ್ಯದ ಅರಸನಾದ ಸನೇರಿಬನು ಬರ್ತಾ ಇದ್ದಾನೆ. ಅದೇ 2 ಅರಸು 18ನೇ ಅಧ್ಯಾಯ 12ರಿಂದ 37 ವಾಕ್ಯದಲ್ಲಿ ಓದಿದ್ರೆ ನಮಗೆ ಗೊತ್ತಾಗ್ತದೆ. 12 to 37 ವಾಕ್ಯ ಓದಿದ್ರೆ ಅಲ್ಲಿ ನಮಗೆ ಗೊತ್ತಾಗುತ್ತದೆ. ಅವನು ಬೆದರಿಕೆ ಮಾತುಗಳನ್ನು ಅವನಿಗೆ ಎದುರಾಗಿ ಕಳಿಸ್ತಾನೆ. ಸನೇರಿಬ ಎಂಬುದಾಗಿ ಹೇಳುವ ಅವನ ಸೇನಾಧಿಪತಿಯ ಮೂಲಕ ಒಂದು ಬೆದರಿಕೆ ಮಾತುಗಳನ್ನು ಅವನಿಗೆ ಎದುರಾಗಿ ಅಲ್ಲಿ ಕಳಿಸುವಂಥದ್ದು. ಎಲ್ಲ ವಾಕ್ಯ ಓದಲಿಕ್ಕೆ ಸಮಯ ಇಲ್ಲ ನಮಗೆ. ಅಲ್ಲಿ ಬೆದರಿಕೆ ಮಾತುಗಳನ್ನು ಕಳಿಸ್ತಾ ಇದ್ದಾನೆ. ಹಿಜ್ಕೀಯನಿಗೆ ಬಲ ಇಲ್ಲ, ಸೈನ್ಯ ಬಲ ಇಲ್ಲ, ಅವನು ಎದುರಿಸುವಷ್ಟು ಸೈನ್ಯ ಬಲ ಇಲ್ಲ. ಯುದ್ಧ ಆದ್ರೆ ಖಂಡಿತ ತಾನು ನಾಶವಾಗ್ತೇನೆ, ಸೋತು ಹೋಗ್ತೇನೆ ಎಂಬುದಾಗಿ ಹಿಜ್ಕೀಯನಿಗೆ ಚೆನ್ನಾಗಿ ಆತನಿಗೆ ಗೊತ್ತಿತ್ತು. ಆದ ಕಾರಣ ಹಿಜ್ಕೀಯ ಏನ್ ಮಾಡ್ತಾನಂದ್ರೆ, ಇಲ್ಲಿ ಒಂದು ದೇವ ಒಂದು 19ನೇ ಅಧ್ಯಾಯ 1ನೇ ವಾಕ್ಯ ಓದುವುದಾದ್ರೆ, ಓಕೆ, ಅದು 18-37 ವಾಕ್ಯ ಓದಿ. ಅವನ ಜನರು ಬಂದು, ಗೃಹಾಧಿಪತಿ ಅಂದ್ರೆ ಹೋಮ್ ಮಿನಿಸ್ಟರ್ ಎಂಬುದಾಗಿ ಹೇಳ್ತೇವೆ, ಅವರೆಲ್ಲ ಬಂದು ಈ ಸನೇರಿಬ ಎಂಬ ಅರಸನ ಜನರು ಅವನಿಗೆ ಹೇಳಿದ ಸಂದೇಶವಂತ ಅಂತ ಕೊಂಡು ಬರ್ತಾರೆ. ಓದಿ ವಾಕ್ಯ. ಸ್ವಲ್ಪ ಕಾಲವಾದ ನಂತರ ನಾನು ಬಂದು 37 ಹಿಜ್ಕೀಯನ ಮಗನು ಗೃಹಾಧಿಪತಿಯೂ ಆಗಿದ್ದ ಎಲ್ಕ್ಯಾಹಿಮ್, ಲೇಖಕನ ಶಬ್ದ ಅಸಾಫನ ಮಗನೂ ಮಂತ್ರಿಯೂ ಆಗಿದ್ದ ಯೋಹ ಎಂಬುವರು ತಮ್ಮ ಬಟ್ಟೆಗಳನ್ನು ಹರಕೊಂಡು ಅರಸನಾದ ಹಿಜ್ಕೀಯನ ಬಳಿಗೆ ಬಂದು ಅವನಿಗೆ ರಕ್ಷಾಕೆಯ ಮಾತುಗಳನ್ನು ತಿಳಿಸಿದರು. ರಕ್ಷಾಕೆ ಇವನ ಸೇನಾಧಿಪತಿ ಆಗಿದ್ದ ಸನೇರಿಬನ ಈ ಮಾತನ್ನು ಕೇಳಿದಾಗ 19ನೇ ವಾಕ್ಯ ಓದಿ. ಅವನು ಬಟ್ಟೆಯನ್ನು ಹರಿದು, ಈ ಅರಸ ಏನ್ ಮಾಡ್ತಾನೆ, ಬಟ್ಟೆಯನ್ನು ಹರಿದು ಗೋಣಿತಟ್ಟು ಸುತ್ತಿಕೊಂಡು ದೇವಾಲಯಕ್ಕೆ ಹೋಗ್ತಾನೆ ಪ್ರಾರ್ಥನೆಗೋಸ್ಕರ. ಅಡಬಡಬಡಿಕೆಯಲ್ಲಿ ನಾವು ನೋಡುವುದಾದ್ರೆ ಬಟ್ಟೆ ಹರಿದು ಈ ಬೂದಿ ಬಡಿದುಕೊಳ್ಳುವುದು ಒಂದು ದುಃಖದ ಸೂಚನೆಯನ್ನು ಪ್ರಕಟಿಸುವಂತ ಒಂದು ಗುರುತಾಗಿತ್ತು. 1ನೇ ವಾಕ್ಯ ಓದಿ. ಹಿಜ್ಕೀಯನು ಅದನ್ನು ಕೇಳಿ ಬಟ್ಟೆಗಳನ್ನು ಹರಿದುಕೊಂಡು ಗೋಣಿತಟ್ಟನ್ನು ಕಟ್ಟಿಕೊಂಡು ಯೆಹೋವನ ಆಲಯಕ್ಕೆ ಹೋದನು. ಅವನಿಗೆ ಗೊತ್ತುಂಟು ಈ ಯುದ್ಧದಲ್ಲಿ ತಾನು ನಾಶವಾಗ್ತಾನೆ, ಚೆನ್ನಾಗಿ ಅವನಿಗೆ ಗೊತ್ತುಂಟು. ಈ ಯುದ್ಧದಲ್ಲಿ ಅವನು ಎದುರಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಚೆನ್ನಾಗಿ ಗೊತ್ತುಂಟು. ಅದು ಒಂದೇ ಒಂದು ಆಶಯವಾಗಿತ್ತು ಆತನಿಗೆ, ದೇವರ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥಿಸುವಂಥದ್ದು. ಇವತ್ತು ಅನೇಕವಾದ ವಿಧವಾದ ನೆಗೆಟಿವ್ ರಿಪೋರ್ಟ್ಗಳು ನಮಗೆ ಎದುರಾಗಿ ಬಂದಿರಬಹುದು. ಕೆಲವೊಂದು ಬ್ಲಡ್ ರಿಪೋರ್ಟು, ಕೆಲವೊಂದು MRI ರಿಪೋರ್ಟು, ಸ್ಕ್ಯಾನಿಂಗ್ ರಿಪೋರ್ಟ್ಗಳು, ಆರೋಗ್ಯಕ್ಕೆ ಸಂಬಂಧವಾದ ಇತರ ಬೇರೆ ರಿಪೋರ್ಟ್ಗಳು ಇವತ್ತು ನಮಗೆ ವಿರೋಧವಾಗಿರಬಹುದು. ಅದರಿಂದ ನಾವು ಚಿಂತಿತರಾಗಿರಬಹುದು. ಅಥವಾ ಕೋರ್ಟ್ಗೆ ಸಂಬಂಧವಾದ ಕೇಸ್ಗಳ ಮೂಲಕ ವಿರೋಧವಾದ ಕೆಲವು ನೆಗೆಟಿವ್ ರಿಪೋರ್ಟ್ಗಳು ನಮಗೆ ಎದುರಾಗಿ ನಿಂತಿರಬಹುದು. ಕೆಲಸಕ್ಕೆ ಸಂಬಂಧವಾದ ಬೇರೆ ರೀತಿಯ ರಿಪೋರ್ಟ್ಗಳು ಇವತ್ತು ನಮಗೆ ಎದುರಾಗಿ ನಿಂತಿರಬಹುದು. ಅದರಿಂದಾಗಿ ನಾವು ಭಯಪಟ್ಟು ಚಿಂತಿತರಾಗಿರಬಹುದು. ಯಾವ ರೀತಿಯಲ್ಲಿ ಒಂದು ನ್ಯೂಸ್ ಅರಸನಾದ ಹಿಜ್ಕೀಯನಿಗೆ ಸಿಗುತ್ತದೋ ಅವನು ಭಯಪಟ್ಟು ಆಲಯಕ್ಕೆ ಹೋಗ್ತಾನೆ. ಅವನು ದೇವರನ್ನು ಆಶ್ರಯಿಸುವುದಕ್ಕೋಸ್ಕರ ಹೋಗುತ್ತಾನೆ. ನೋಡಿ, ಎಂಥ ಕಷ್ಟಕರ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ದೇವರ ಸಮ್ಮುಖದಲ್ಲಿ ಅದಕ್ಕೆ ಒಂದು ಪರಿಹಾರ ಇದೆ. ಎಷ್ಟೇ ಅಸಾಧ್ಯವಾದ ಸಂಗತಿ ಇದ್ರೂ ಕೂಡ ದೇವರಿಂದ ಅದರಿಂದ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ. ಅದು ಮರಣಕರ ರೋಗ ಆಗಿದ್ರು ಕೂಡ, ಮರಣ ತರುವಂತ ರೋಗ ಆಗಿದ್ರು ಕೂಡ, ಕೀರ್ತನೆ 91:3 ಹೇಳ್ತದೆ, ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವಾತನು ಆತನೆಂಬುದ ವಾಕ್ಯ ಹೇಳ್ತದೆ. ಈ ಲೋಕದಲ್ಲಿ ಮರಣಕರ ರೋಗಕ್ಕೆ ಮದ್ದಿಲ್ಲ. ಆದ್ರೆ ಮರಣಕರ ರೋಗದಿಂದ ದೇವರಿಗೆ ನಂಬುವುದಾದ್ರೆ ದೇವರು ಸೌಖ್ಯ ಮಾಡಲಿಕ್ಕೆ ಸಾಧ್ಯ ಅಂತ ವಾಕ್ಯದಲ್ಲಿ ಓದುತ್ತೇವೆ. ಆ ಕೋರ್ಟ್ ಕೇಸ್ ಆಗಿರ್ಬೋದು,
ದೇವರೆಲ್ಲವನ್ನು ಅನುಕೂಲ ಮಾಡಲಿಕ್ಕೆ ಸಾಧ್ಯ ಇದೆ ದೇವರಿಗೆ. ದೇವರ ನ್ಯಾಯದ ಕಡೆಗೆ ದೇವರು ಯಾವಾಗಲೂ ಇರುತ್ತಾನೆ. ಎಲ್ಲಿ ನ್ಯಾಯ ಇದೆ, ಎಲ್ಲಿ ನೀತಿ ಇದೆ, ಅದರ ಕಡೆಗೆ ದೇವರು ಕಾರ್ಯ ಮಾಡುತ್ತಾನೆ. ಅನ್ಯಾಯ ದೇವರು ಸಹಿಸುವುದಿಲ್ಲ. ದೇವರ ಸಮ್ಮುಖಕ್ಕೆ ನಾವು ನ್ಯಾಯಕ್ಕೋಸ್ಕರ, ನೀತಿಗೋಸ್ಕರ ನಾವು ಅಳುತ್ತಾ ಆತನ ಸಮ್ಮುಖಕ್ಕೆ ಹೋಗುವಾಗ ಆತನು ನಮಗೆ ಸರಿಯಾದ ಉತ್ತರ, ಸರಿಯಾದ ಬಿಡುಗಡೆಯನ್ನು ಆತನು ಕೊಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಈ ಅರಸನಿಗೆ ಒಂದೇ ಒಂದು ಇದು ದೇವರನ್ನು ಆಶ್ರಯಿಸುವಂತ ಒಂದೇ ಒಂದು ಇದಿತ್ತು, ಮಾರ್ಗ ಇತ್ತು. ಇದ್ರ ಆಲಕ್ಕೆ ಹೋಗ್ತಾನೆ. ಆತನು ಹೋದಾಗ ಆ ಸಮಯದಲ್ಲಿ ತನ್ನ ಜನರಿಗೆ ಒಂದು ವಾರ್ತೆ ಕೊಡ್ತಾರೆ. 2-4 ವಾಕ್ಯ ಓದಿದ್ರೆ ಗೊತ್ತಾಗ್ತದೆ. 2-4 ವಾಕ್ಯ ಅಲ್ಲಿ ಏನ್ ಹೇಳ್ತಂದ್ರೆ, ಪ್ರವಾದಿಯಾದ ಯೆಶಾಯನಿಗೆ ಈ ಮಾತನ್ನು ತಿಳಿಸು ಮತ್ತು ನಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಹೇಳು. ಹೆರಿಗೆ ಕಾಲ ಬಂದಿದೆ, ಹೆರುವುದಕ್ಕೆ ಬಲ ಸಾಲದೆಂಬುದಾಗಿ ಅದು ಸಂದೇಶ ಕಳಿಸಿಕೊಡ್ತಾರೆ. ಓದಿ ವಾಕ್ಯ 2-4. ಇದಲ್ಲದೆ ಅವನು ರಾಜಗೃಹಾಧಿಪತಿಯಾದ ಎಲ್ಕ್ಯಾಹಿಮ್, ಲೇಖಕನಾದ ಶೆಬ್ನ, ವೃದ್ಧ ಯಾಜಕರು ಇವರನ್ನು ಕರೆಸಿ ಅವರಿಗೆ ಆಜ್ಞಾಪಿಸಿದ್ದೇನೆಂದರೆ, ನೀವು ಗೋಣಿತಟ್ಟನ್ನು ಕಟ್ಟಿಕೊಂಡು ಆಮೋಚನ ಮಗನು ಪ್ರವಾದಿಯೂ ಆಗಿರುವ ಯೆಶಾಯನ ಬಳಿಗೆ ಹೋಗಿ ಅವನಿಗೆ, ಈ ದಿವಸದಲ್ಲಿ ನಮಗೆ ಮಹಾ ಕಷ್ಟವು ಸಂಭವಿಸಿರುತ್ತದೆ. ನಾವು ಶಿಕ್ಷೆಯನ್ನು, ನಿಂದೆಯನ್ನು ಅನುಭವಿಸಬೇಕಾಯಿತು. ಹೆರಿಗೆಯ ಕಾಲ ಬಂದದೆ, ಆದರೆ ಹೆರುವುದಕ್ಕೆ ಬಲ ಸಾಲದು. ಜೀವ ಸ್ವರೂಪನಾದ ದೇವರನ್ನು ದೂಷಿಸುವುದಕ್ಕಾಗಿ ತನ್ನ ಯಜಮಾನನಾದ ಅಶ್ಶೂರನ ಅರಸನಿಂದ ಕಳಿಸಲ್ಪಟ್ಟ ರಕ್ಷಾಕೀಯ ನಿಂದಾವಾಕ್ಯಗಳನ್ನು ನಿನ್ನ ದೇವರಾದ ಯೆಹೋವನು ಕೇಳುತ್ತಿರುವನು. ನಿನ್ನ ದೇವರಾದ ಯೆಹೋವನು ತಾನು ಹೇಳಿದ ವಾಕ್ಯಗಳ ನಿಮಿತ್ತ ಮುಯ್ಯಿತೀರಿಸಾರು. ಆದುದರಿಂದ ಉಳಿದಿರುವ ಸ್ವಲ್ಪ ಜನರಿಗೋಸ್ಕರ ಆತನನ್ನು ಪ್ರಾರ್ಥಿಸು ಎಂಬುದಾಗಿ ಹಿಜ್ಕೀಯನು ಅನ್ನುತ್ತಾನೆ ಎಂದು ಹೇಳಿರಿ ಎಂಬುದೇ. ನೋಡಿ, ಆ ಸಂದೇಶ ಪ್ರವಾದಿಯ ಬಳಿಗೆ ಪ್ರಾರ್ಥಿಸುವುದಕ್ಕಾಗಿ, ಪ್ರವಾದಿಯ ಬಳಿಗೂ ಆತನು ಕಳಿಸ್ತಾನೆ ಸಂದೇಶ ಪ್ರಾರ್ಥಿಸೋದಕ್ಕಾಗಿ. ತಾನು ಕೂಡ ದೇವರ ಆಲಯಕ್ಕೆ ಹೋಗ್ತಾನೆ. ಏನ್ ಮಾಡ್ತಾನೆ ಅವನು ಗೊತ್ತು? 5ನೇ ವಾಕ್ಯದಲ್ಲಿ ಓದುವುದಾದ್ರೆ, 5ನೇ ವಾಕ್ಯ ಓದಿ, 14ನೇ ವಾಕ್ಯ, 5, 6, 7 ವಾಕ್ಯ, 7ನೇ ವಾಕ್ಯ ಓದಿದ್ದೇವೆ ನಾವು ಆಲ್ರೆಡಿ. ಹೋಗಿ ಪುನಃ ಓದಿ 5, 6, 7 ವಾಕ್ಯ. ಅರಸನಾದ ಹಿಜ್ಕೀಯನ ಸೇವಕರು ಯೆಶಾಯನ ಬಳಿಗೆ ಬಂದಾಗ ಅವನು ಅವರಿಗೆ, ನೀನು ಹೇಳಿದ ಮಾತುಗಳ ದೆಸೆಯಿಂದ ಹೆದರಬೇಡ. ಅಶ್ಶೂರ್ಯರ ಅರಸನ ಸೇವಕರು ಆ ಮಾತುಗಳಿಂದ ನನ್ನನ್ನೇ ದೂಷಿಸಿದ್ದಾರೆ. ಆದುದರಿಂದ ನಾನು ಅವನ ಮೇಲೆ ಭಯದ ಆತ್ಮವನ್ನು ಬರಮಾಡುವೆನು. ಅವನು ಒಂದು ಸುದ್ದಿಯನ್ನು ಕೇಳಿ ತಿರುಗಿಕೊಂಡು ಸ್ವದೇಶಕ್ಕೆ ಹೋಗಿ ಅಲ್ಲಿ ಕತ್ತಿಯಿಂದ ಸಂವೃತನಾಗುವಂತೆ ಮಾಡುವೆನು ಎಂಬುದಾಗಿ ಯೆಹೋವನು ನಿಮ್ಮ ಯಜಮಾನನಿಗೆ ಹೇಳುತ್ತಾನೆ. ದೇವರು ವಾಗ್ದಾನ ಕೊಡ್ತಾ ಇದ್ದಾನೆ. ಭಯದ ಆತ್ಮ ಅವನ ಮೇಲೆ ಕಳಿಸ್ತಾನೆ. 8-13 ವಾಕ್ಯದಲ್ಲಿ ಹಿಜ್ಕೀಯನ ಪ್ರಾರ್ಥನೆಯನ್ನು ನೋಡ್ತೇವೆ. 14ನೇ ವಾಕ್ಯ ಓದಿ. 14ನೇ ವಾಕ್ಯ ಏನ್ ಮಾಡ್ತಾವನು? ಆ ಪತ್ರವನ್ನು, ಬೆದರಿಕೆಯ ಪತ್ರ ದೇವರ ಮುಂದೆ ಆತನು ತೆರೆದು ಓದಿ ಆ ವಿಷಯ ದೇವರ ಕೈಗೆ ಆತನು ಒಪ್ಪಿಸಿಕೊಡ್ತಾರೆ. ಓದಿ. ಹಿಜ್ಕೀಯನು ಆ ದೂತರು ತಂದ ಪತ್ರವನ್ನು ತೆಗೆದುಕೊಂಡು ಓದಿದ ನಂತರ ಯೆಹೋವನ ಆಲಯಕ್ಕೆ ಹೋಗಿ ಅದನ್ನು ಯೆಹೋವನ ಮುಂದೆ ತೆರೆದಿಟ್ಟು ಆತನಿಗೆ, ಕೆರೂಬಿಗಳ ಮೇಲೆ ಆಸೀನನಾಗಿರುವ ಆತನೇ, ಇಸ್ರಾಯೇಲ್ ದೇವರೇ, ಯೆಹೋವನೇ, ಎಲ್ಲ ಭೂರಾಜರುಗಳು ಆಳುವ ದೇವರು ನೀನೊಬ್ಬನೇ, ಪರಲೋಕ ಭೂಲೋಕಗಳನ್ನುಂಟು ಮಾಡಿದವನು ನೀನೇ. ನೋಡಿ, ಅವನೇನ್ ಮಾಡ್ತಾನೆ? 20ನೇ ವಾಕ್ಯದವರೆಗೆ ಪ್ರಾರ್ಥನೆ ನೋಡ್ತೇವೆ. ನೆಗೆಟಿವ್ ರಿಪೋರ್ಟ್, ಅದು ಬೆದರಿಕೆಯ ಪತ್ರವಾಗಿತ್ತು ಅದು. ಆದರೆ ಆ ವಿಷಯವನ್ನು ದೇವರನ್ನು ಆಶ್ರಯಿಸಿಕೊಂಡು ದೇವರ ಸಮ್ಮುಖಕ್ಕೆ ಹೋಗಿ ತೆರೆದು ಓದಿ ದೇವರ ಕೈಗೆ ಆತನ್ನು ಸಮರ್ಪಿಸುವಂಥದ್ದನ್ನು ನೋಡ್ತಾ ಇದ್ದೇವೆ. ಇವತ್ತು ನಿಮ್ಮ ಅನೇಕ ನೆಗೆಟಿವ್ ರಿಪೋರ್ಟ್ಗಳಿರ್ಬೋದು, ನೆಗೆಟಿವ್ ರಿಪೋರ್ಟ್ಗಳನ್ನು ಕೂತ್ಕೊಂಡಿರಬಹುದು. ಆ ನೆಗೆಟಿವ್ ರಿಪೋರ್ಟ್ಗಳನ್ನು ಪಾಸಿಟಿವ್ ಆಗಿ ಬದಲಾಯಿಸಕ್ಕೆ ದೇವರಿಗೆ ಸಾಧ್ಯ ಇದೆ. ಅದು ಕೋರ್ಟ್ಗೆ ಸಂಬಂಧಪಟ್ಟದಾಗಿರ್ಬೋದು, ಕೆಲಸಕ್ಕೆ ಸಂಬಂಧಪಟ್ಟದಾಗಿರ್ಬೋದು, ವ್ಯಾಪಾರಕ್ಕೆ ಸಂಬಂಧಪಟ್ಟದಾಗಿರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟದಾಗಿರ್ಬೋದು, ಕುಟುಂಬ ಜೀವಿತಕ್ಕೆ ಸಂಬಂಧಪಟ್ಟದಾಗಿರ್ಬೋದು. ನಮ್ಮ ದೇವರಿಗೆ ಅಸಾಧ್ಯ ಯಾವುದಿಲ್ಲ. ದೇವರಿಗೆ ಅಸಾಧ್ಯ ಯಾವುದೂ ಇಲ್ಲ ಪ್ರಿಯರೇ. ಒಡೆದು ಹೋದ ಕುಟುಂಬಗಳನ್ನು ಸಮೇತ ದೇವರು ಒಂದು ಮಾಡ್ತಾನೆ. ಕುಟುಂಬಗಳು ಬೇರೆ ಆಗುವುದು, ಗಂಡ ಹೆಂಡತಿ ಬೇರೆ ಆಗುವುದು ದೇವರ ಚಿತ್ತವಲ್ಲ. ನನಗೆ ಯಾರಾದರೂ ನನಗೆ ಡೈವರ್ಸ್ಗೆ ಅಪ್ಲಿಕೇಶನ್ ಕೊಟ್ಟು ಅದಕ್ಕಾಗಿ ಆಗುವುದಕ್ಕೆ ಪ್ರೇಯರ್ ಮಾಡಿ ನಾನು ಅದಕ್ಕೆ ಪ್ರೇಯರ್ ಮಾಡುವುದಿಲ್ಲ. ಅದು ದೇವರ ಚಿತ್ತ ಅಲ್ಲ. ಕುಟುಂಬ ಸಪ್ರೇಟ್ ಆಗುವುದು ದೇವರ ಚಿತ್ತ ಅಲ್ಲ. ಅದು ಒಡೆದೋದ ಕುಟುಂಬ ಒಂದು ಮಾಡುವುದು ದೇವರು, ಬೇರೆ ಮಾಡುವುದು ಸೈತಾನ. ನಾವು ಬೇರೆಯಾದ ಕುಟುಂಬ ಒಂದಾಗುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಅದು ಖಂಡಿತ ದೇವರು ಮಾಡ್ತಾನೆ.
ಒಂದು ವೇಳೆ ನೀವು ಪತಿಯಾಗಿ ಪತ್ನಿಯಾಗಿ ಇವತ್ತು ಇಲ್ಲಿದ್ದೀರಾ, ಅಥವಾ ಆನ್ಲೈನಲ್ಲಿ ಇರ್ಬೋದು, ನಿಮ್ಮ ಕುಟುಂಬ ಒಡೆದು ಹೋದ ಪರಿಸ್ಥಿತಿಯಲ್ಲಿದ್ದು ಕೂಡ ನಿಮ್ಮ ಕುಟುಂಬವನ್ನು ಒಂದು ಮಾಡಲಿಕ್ಕೆ ದೇವರಿಗೆ ಸಾಧ್ಯ ಇದೆ.